ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಸೆಕೆಂಡ್ ವ್ಲಾಗ್. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮಾಡಿದ್ದೀನಿ. ಆಸ್ ಯೂಶುವಲ್ ಸೆಹರ್ ಕೂಡ ಇವತ್ತು ಬೇಗ ಎದ್ಲು, ಸೊ ಅವಳಿಗೆ ಕುಡಿಯೋದಕ್ಕೆ ಹಾಲು ಕೊಟ್ಟಿದ್ದೀನಿ. ಸೆಹರ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಸಿ, ಇವತ್ತು ಫ್ರೈಡೇ ಆಗಿದ್ರಿಂದ ಬೇಗ ಸ್ನಾನನೂ ಮಾಡಿಸಿ ಅವಳಿಗೆ ಟ್ರೆಡಿಷನಲ್ ವೇರ್ನ ಹಾಕಿದೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ವಾ. ನಾನು ಕೂಡ ಪ್ರೇಯರ್ ಮಾಡಿದೆ. ಲಂಚ್ಗೆ ಫಿಶ್ ಕರಿ ಮತ್ತೆ ಅದ್ರ ಜೊತೆಗೆ ಫಿಶ್ ಫ್ರೈನ ಮಾಡಿದ್ದೆ. ಫ್ರೈಡೇ ಸ್ವೀಟ್ ಡೆಫಿನೆಟ್ ಆಗಿ ಮೆನ್ಯೂಲಿ ಇದ್ದೇ ಇರುತ್ತೆ, ಅದಕ್ಕಂತ ಶೀರ್ ಕುರ್ಮಾನ ಮಾಡಿದ್ದೀನಿ. ಆಮೇಲೆ ಆಚೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ನನ್ನ ಜೊತೆ ಸೆಹರ್ ಕೂಡ ಬಂದ್ಲು. ಸೊ ಆಕ್ಚುಲಿ ಅವಳಿಗಂತಾನೆ ಹೋಗ್ತಾ ಇರೋದು. ಅಲ್ಲಿಂದ ವಾಪಸ್ ಬಂದ್ಮೇಲೆ ಸೆಹರಿಗೆ ಮೆಹಂದಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಈವ್ನಿಂಗ್ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಅದಕ್ಕೆ ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸೊ ನೋಡಿ ಅವಳಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ನಾನು ಕೂಡ ಬೇಗ ರೆಡಿ ಆದೆ. ಅದಾದ್ಮೇಲೆ ಕ್ಯಾಬ್ನ ಬುಕ್ ಮಾಡಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ವೆನ್ಯೂ ಹತ್ರ. ಸೊ ವೆನ್ಯೂ ಹತ್ರ ರೀಚ್ ಆದ್ವಿ. ಹತ್ರನೇ ಇತ್ತು ವೆನ್ಯೂ. ಒಂದು 2-3 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಟ್ವಿ. ಪಿಂಕ್ ಡ್ರೆಸ್ ಅಲ್ಲಿ ಇದ್ದಾರಲ್ವಾ ಅವ್ರು ಸೆಹರ್ ಅವ್ರ ಚಿಕ್ಕಮ್ಮ. ನಾವು ರೀಚ್ ಆಗುವಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನೋಡಿ ಮಕ್ಕಳೆಲ್ಲ ಕಾಟನ್ ಕ್ಯಾಂಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟೊಮ್ಯಾಟೊ ಬಾತ್ ಮಾಡಿ ಸೆಹರ್ನ ಮತ್ತೆ ರೆಡಿ ಮಾಡಿದೆ, ಯಾಕಂದ್ರೆ ಇವತ್ತು ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಸೊ ನಾನು ಸೆಹರ್ ಇಬ್ರು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ವೆನ್ಯೂ ತುಂಬಾ ದೂರ ಇದೆ ಫ್ರೆಂಡ್ಸ್, ಅದಕ್ಕೆ ಬೇಗ ಹೊರಡ್ತಾ ಇದ್ದೀವಿ. ಸೊ ನಮ್ಗೆ ಪಿಕ್ ಮಾಡೋದಿಕ್ಕೆ ನಮ್ಮ ಡ್ಯಾಡಿ ಬರ್ತಾ ಇದ್ದಾರೆ. ಇವ್ರು ನೋಡಿ ಅವ್ರ ಅಜ್ಜಿನ ಬಾಯಿ ಮಾಡ್ತಾ ಇದ್ದಾಳೆ. ಸೊ ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಅವಾಗ ನಮ್ಮ ಡ್ಯಾಡಿ ನಮ್ಗೆ ಪಿಕಪ್ ಮಾಡೋದಿಕ್ ಬಂದ್ರು. ಆನ್ ದ ವೇ ನಮ್ಮ ಅಜ್ಜಿನೂ ಕೂಡ ಪಿಕ್ ಮಾಡ್ಕೊಂಡ್ವಿ. ಮಾರ್ನಿಂಗ್ ಪೀಕ್ ಟೈಮ್ ಇದ್ದಿದ್ರಿಂದ ಎಲ್ಲಾ ಕಡೆನೂ ತುಂಬಾ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಫೈನಲಿ 3 hours ಜರ್ನಿ ಮುಗಿದ್ಮೇಲೆ ರೀಚ್ ಆಗಿದ್ದೀವಿ. ಇವತ್ತು ಇವ್ರ ಎಂಗೇಜ್ಮೆಂಟ್ಗೆ ಬಂದಿರೋದು. ಮಕ್ಕಳನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಎಷ್ಟು ಬೇಗ ಸ್ಪಾಯಿಲ್ ಆಗ್ಬಿಡ್ತಾರೆ ನೋಡಿ ಫ್ರೆಂಡ್ಸ್. ಸೆಹರ್ಗೆ ಲಾಂಗ್ ಹೇರ್ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ಲಾಂಗ್ ಹೇರ್ ಬಂದ್ಮೇಲೆ ನೋಡಿ ಆ ಥರ ಫ್ಲಿಪ್ ಮಾಡೋದು ತುಂಬಾ ಇಷ್ಟ ಅಂತ ಅವಳಿಗೆ. ಸೊ ಅದಾದ್ಮೇಲೆ ಬ್ರೈಡ್ ಎಂಟ್ರಿ ಆಯಿತು. ನಮ್ಮ ರಿಚುವಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.